ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಈಸಿಯಾಗಿ ಒಂದು ಬಾಸ್ಕೆಟ್ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ಡಿಸೈನು. ಅದಕ್ಕೂ ಮುಂಚೆ ನಾನಿಲ್ಲಿ 8 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಸೊ ನೀವು 10ಅಲ್ಲಾದರೂ ವರ್ಕ್ ಮಾಡ್ಬೋದು, 6ಅಲ್ಲಾದರೂ ವರ್ಕ್ ಮಾಡ್ಬೋದು. ನಿಮಗೆ ಕಂಫರ್ಟಬಲ್ ಇದ್ದರೆ 10ಅಲ್ಲಿ ಕೂಡ ಮಾಡ್ಬೋದು. ಸೊ ಇದಾದಮೇಲೆ 1 2 2 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನಿಮಗೆ ನೀಡಲ್ ನಂಬರ್ 10 ಕಂಫರ್ಟಬಲ್ ಇಲ್ಲ ಅಂತಂದರೆ ನೀವು 6ನ ಕೂಡ ತೊಗೋಬೋದು. ಈಸಿಯಾಗಿ ವರ್ಕ್ ಮಾಡ್ಬೋದು. ಇದೇ ಥರ 3 ಚೈನ್ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 2 3 ಮತ್ತೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ ಬೇಸ್ ಲೈನ್ ತುಂಬ ಇಂಪಾರ್ಟೆಂಟು. ಸೊ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ತುಂಬ ಎಳೆಯೋದು ಬೇಡ, ತುಂಬ ದೂರನೂ ಹಾಕೋದು ಬೇಡ, ತುಂಬ ಹತ್ತಿರನೂ ಹಾಕೋದು ಬೇಡ. ಲಾಕು ಸೊ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ. ಸೊ ನೆಕ್ಸ್ಟು ಇದೇ ಥರನೇ ಹೋಲ್ ಸಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಬೇಸ್ ಲೈನ್ ಈಗ ಹಾಕ್ಕೊಳ್ಬೇಕು. ಈಗ ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ನಾನಿಲ್ಲಿ ಮತ್ತೆ 8 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಎಲ್ಲಿ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ದೀವಲ್ಲ ಅಲ್ಲೇ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 1 2 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರಾನ ತೊಗೊಂಡು ನೆಕ್ಸ್ಟ್ ಈ 3 ಚೈನ್ನ ಬಿಟ್ಟು ನೆಕ್ಸ್ಟು 3 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ, ನೋಡಿ ಈ ಲೂಪಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬರೋಣ. ದಾರ 3 ಆಗಿದೆ ಇವಾಗ. ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟು 2 ದಾರನ ಒಂದು ಮಾಡೋಣ. ಒಂದು ಡಬಲ್ ಕ್ರೋಶ ಕಂಬ ಬಂತು. ಎಗೈನ್ ನಾನು ಇನ್ನೂ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ಡಬಲ್ ಕ್ರೋಶ ಮತ್ತು ಸಿಂಗಲ್ ಕ್ರೋಶ ಇದೆಲ್ಲ ಹಾಕೋದು ಗೊತ್ತಿಲ್ಲ ಅಂದರೆ ಈಗಾಗಲೇ ನಾನು ವಿಡಿಯೋಸ್ನ ಟ್ಯುಟೋರಿಯಲ್ 1 2 3 4 ಅಂತೇಳಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಈಸಿಯಾಗಿ ಡಬಲ್ ಕ್ರೋಶ ಕಲಿಯೋದು, ಸಿಂಗಲ್ ಕ್ರೋಶ ಕಲಿಯೋದು ಬಿಗಿನರ್ಸ್ ಯಾರಾದರೂ ಇದೆ ತುಂಬ ಈಸಿ ಆಗುತ್ತೆ, ತುಂಬ ಹೆಲ್ಪ್ ಕೂಡ ಆಗುತ್ತೆ. ಸೊ ನೆಕ್ಸ್ಟು ನೋಡಿ ಈ ಥರ ಫಸ್ಟು ಸೂಜಿ ಮೇಲೆ ದಾರಾನ ತೊಗೊಬೇಕು. ದಾರಾನ ತೊಗೊಂಡು ಈ ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರ ಮೇಲಿಂದ ವಾಪಸ್ ತೊಗೊಂಬರ್ಬೇಕು. ಇವಾಗ 3 ದಾರ ಆಗುತ್ತೆ. 3 ಇದೆಲ್ಲ ಫಸ್ಟಿಗೆ 2ನ ಒಂದು ಮಾಡೋಣ, ನೆಕ್ಸ್ಟು 2 ದಾರನ ಒಂದು ಮಾಡೋಣ. ಸೊ ನಮಗಿಲ್ಲಿ 5 ಡಬಲ್ ಕ್ರೋಶ ಬಂತು. ಸೊ ನೆಕ್ಸ್ಟು 1 2 3 4 5 6 7 7 ಚೈನ್ ಹಾಕ್ಕೊಳ್ತೀನಿ. 7 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಫಸ್ಟ್ ಒಂದು ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಒಂದು ಸ್ಪ್ಲಿಟ್ ಚೈನ್ನ ಹಾಕ್ಕೊಳ್ಳೋಣ. ಇಲ್ಲಿ ನಾವು ಸಿಂಗಲ್ ಕ್ರೋಶ ಹಾಕೋದಕ್ಕಾಗಲ್ಲ, ಸ್ಪ್ಲಿಟ್ ಚೈನ್ ಹಾಕ್ಕೋಬೇಕು. ನೋಡಿ ಈ ಥರ ಒಂದು ಸ್ಪ್ಲಿಟ್ ನಾಟು. ನೆಕ್ಸ್ಟು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಆದಮೇಲೆ ಈ ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಬರೋಣ. ದಾರ 2 ಇದೆ ಅಲ್ಲ, ಎರಡನ್ನೂ ಒಟ್ಟಿಗೆ ರಿಲೀಸ್ ಮಾಡೋಣ. ಸೊ ಇದೇ ಥರ ಮತ್ತೆ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. 3 4 5 6 7 8 9 ಸಿಂಗಲ್ ಕ್ರೋಶ ಹಿಡಿದೆ. 7 ಚೈನ್ಗೆ 9 ಸಿಂಗಲ್ ಕ್ರೋಶ ಹಾಕಿದ್ದೀನಿ. ನೆಕ್ಸ್ಟು ಫಸ್ಟ್ ಒಂದು ಚೈನ್ ಇದೆ ಅಲ್ಲ, ಫಸ್ಟ್ ಒಂದು ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ನೀಡಲ್ನ ಹಾಕಿ, ನೋಡಿ ಈ ಥರ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಈ ಥರ 2 ದಾರ ಇದೆ ಅಲ್ವಾ, 2ರಲ್ಲಿ ಫಸ್ಟ್ ಒಂದು ದಾರಾನ ಸೆಕೆಂಡ್ ಒಂದು ದಾರದೊಳಗಡೆ ಪಾಸ್ ಮಾಡಬೇಕು. ಇದು ಒಂದು ಸ್ಪ್ಲಿಟ್ ನಾಟ್ ಅಂತ ಹೇಳ್ತೀವಿ. ಸೊ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಡಿಸೈನು. ಲಾಕ್ ಆದಮೇಲೆ 1 2 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಈ 3 ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶ. ಎಗೈನ್ ನಾನು 1 2 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರಾನ ತೊಗೊಂಡು ಈ 3 ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು
ಒಂದು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತೀನಿ. ಸೊ ಸೆಕೆಂಡ್ ಸ್ಟೆಪ್ಪು ಹೀಗೆ ಹೋಗುತ್ತೆ ಡಿಸೈನು. ತುಂಬ ಈಸಿಯಾಗಿ ಒಂದು ಬಾಸ್ಕೆಟ್ ಡಿಸೈನ್ನ ಹಾಕ್ಬೋದು. ಈಗಾಗಲೇ ಒಂದು ಬಾಸ್ಕೆಟ್ ಡಿಸೈನ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಒಂದು ಇನ್ನೊಂಥರ ಡಿಫ್ರೆಂಟ್ ಆಗಿದೆ, ತುಂಬ ಈಸಿಯಾಗೂ ಇದೆ, ತುಂಬ ರಿಚ್ಚಾಗಿ ಕಾಣಿಸುತ್ತೆ ಆ ಥರ ಒಂದು ಬಾಸ್ಕೆಟ್ ಡಿಸೈನ್ ಇದು. ಸೊ ಈಗಾಗಲೇ ಒಂದು ಅಪ್ಲೋಡ್ ಮಾಡಿರೋ ಒಂದು ಬಾಸ್ಕೆಟ್ ಡಿಸೈನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಚೆಕ್ ಮಾಡಿ ಅದು ಹೇಗಿದೆ ಡಿಸೈನು ಅಂತ ಹೇಳಿ, ನಿಮಗೂ ಗೊತ್ತಾಗುತ್ತೆ. ಸೊ ಡಿಸೈನಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಇವಾಗ ಥರ್ಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ಸೊ ಫಸ್ಟಿಗೆ ನಾನಿಲ್ಲಿ ಎರಡೂ ಸ್ಟೆಪ್ಗೂ 8 ಎಳೆ ದಾರನ ತೊಗೊಂಡಿದ್ದೀನಿ. ಇವಾಗಲೂ ಕೂಡ 8 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಫಸ್ಟು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲೇ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ನೀವು ಲಾಕ್ ಆದರೂ ಮಾಡ್ಕೋಬೋದು, ಸ್ಪ್ಲಿಟ್ ಚೈನ್ ಆದರೂ ಹಾಕ್ಕೊಂಡು ಲಾಕ್ ಮಾಡ್ಕೋಬೋದು, ಈಸಿ ಆಗುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಇದೆಯೋ, ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಸೊ ಆ ಥರ ಲಾಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಲಾಕ್ ಆದಮೇಲೆ 2 ಚೈನ್ ಹಾಕಿದ್ದೀವಲ್ಲ, ಈ 2 ಚೈನ್ಗೆ ಸ್ಟಾರ್ಟಿಂಗ್ ಮಾತ್ರ ನಾವು 2 ಚೈನ್ ಹಾಕಿರೋದು. ಸೊ ಮಧ್ಯ ನಾವು 3 ಚೈನ್ ಹಾಕಿದ್ದೀವಿ. ಸೊ ಇಲ್ಲಿ ನಾವು 3 ಚೈನ್ ಹಾಕಿದ್ದೀವಿ ಇಲ್ಲಿ 2 ಕಡೆ, ಇಲ್ಲಿ ಮಾತ್ರ 2 ಚೈನ್ ಹಾಕಿರೋದು. ಸೊ ಫಸ್ಟ್ ಇಲ್ಲಿ ನೀಡಲ್ನ ಹಾಕಿ 2 ಚೈನ್ ಲೂಪ್ ಒಳಗಡೆ ಮತ್ತು ದಾರನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಸೊ 2 ಸಿಂಗಲ್ ಕ್ರೋಶ ಆದೋ. ಇಲ್ಲಿ ಫಸ್ಟ್ ಒಂದು ಚೈನ್ ಇದೆ ಅಲ್ಲ, ಸಿಂಗಲ್ ಕ್ರೋಶ, ಈ ಒಂದು ಬಾಸ್ಕೆಟ್ದು ಮೇಲೆ ಹ್ಯಾಂಗಿಂಗ್ ಇದೆಯಲ್ಲ, ಇಲ್ಲಿ ಫಸ್ಟ್ ಒಂದು ಚೈನ್ ಹಾಕ್ಕೊಂಡಿದ್ದೀವಲ್ಲ, ಆ ಚೈನ್ ಮೇಲೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ಈ ಥರ. ಇವಾಗ 1 2 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಅದ್ರ ಪಕ್ಕದ ಒಂದು ಚೈನ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ದಾರ 3 ಇದೆ ಇವಾಗ. ಇಲ್ಲಿ ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟ್ ಇನ್ನೆರಡು ದಾರನ ಒಂದು ಮಾಡೋಣ. ಸೊ ಎಗೈನ್ ನಾನು ನೆಕ್ಸ್ಟು ಚೈನ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಬರ್ತೀನಿ, ನೆಕ್ಸ್ಟು ಸಿಂಗಲ್ ಕ್ರೋಶಾಗೆ. ಸೊ ನೆಕ್ಸ್ಟು 3 ದಾರ ಇದೆ, 3ರಲ್ಲಿ 2ನ ಒಂದು, ಇನ್ನೆರಡನ್ನ ಒಂದು. ಇದೇ ಥರನೇ 2 ಸಿಂಗಲ್ ಕ್ರೋಶ ಆಯಿತು, 2 ಚೈನ್ ಆಯಿತು. ಮತ್ತು 1 2 2 ಚೈನ್ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಚೈನ್ಗೆ ನೆಕ್ಸ್ಟು ಸಿಂಗಲ್ ಕ್ರೋಶಾಗೆ ನೀಡಲ್ನ ಹಾಕಿ ದಾರನ ತೊಗೊಂಬರ್ತೀನಿ. ಸೊ ನೋಡಿ, ಇವಾಗ ನಾವು ಇಲ್ಲೊಂದು ಸ್ಪ್ಲಿಟ್ ಚೈನ್ ಹಾಕ್ಕೋಬೇಕು, ಸ್ಪ್ಲಿಟ್ ನಾಟ್ ಹಾಕ್ಕೋಬೇಕು. ನೋಡಿ, ಫಸ್ಟು ಒಂದು ದಾರ ಇದೆಯಲ್ಲ, ಫಸ್ಟ್ ಒಂದು ಚೈನ್ನ ಸೆಕೆಂಡ್ ಚೈನ್ ಒಳಗಡೆ ಪಾಸ್ ಮಾಡಬೇಕು, ಅದಕ್ಕೆ ನಾವು ಸ್ಪ್ಲಿಟ್ ನಾಟ್ ಅಂತೀವಿ. ಸ್ವಲ್ಪ ಇದು ಹಾಕಬೇಕಾದ್ರೆ ಈ ಚೈನ್ನ ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡಿಕೊಂಡು ಸ್ವಲ್ಪ ಉದ್ದ ಎಳ್ಕೊಂಡು ನೀಡಲ್ನ ಹಾಕಿ ದಾರನ ತೊಗೊಂಬಂದು ಫಸ್ಟ್ ಚೈನ್ನ ಸೆಕೆಂಡ್ ಚೈನ್ ಒಳಗಡೆ ಪಾಸ್ ಮಾಡೋಣ. ಸೊ ಫಸ್ಟ್ ಟೈಮು ಕಲಿಯೋ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡಿ ಈ ಥರ ಬರುತ್ತೆ. ನೆಕ್ಸ್ಟು ಎಗೈನ್ 1 2 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ತೊಗೊಂಡು ನೆಕ್ಸ್ಟ್ ಚೈನ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಅದ್ರ ಪಕ್ಕದಕ್ಕೆ ಮತ್ತೆ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ. 1 2 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ, ಸಾರಿ ಸಿಂಗಲ್ ಕ್ರೋಶ ಅಲ್ಲ, ಇಲ್ಲಿ ಸ್ಪ್ಲಿಟ್ ಚೈನ್ ಹಾಕ್ಕೋಬೇಕು. ಸ್ಪ್ಲಿಟ್ ನಾಟ್ ಹಾಕಬೇಕಾದ್ರೆ ಸ್ವಲ್ಪ ಇದನ್ನು ದೊಡ್ಡದು ಮಾಡ್ಕೋಬೇಕು ಚೈನು. ನೆಕ್ಸ್ಟು ನೀಡಲ್ನ ಹಾಕಿ ದಾರನ ತೊಗೊಂಬಂದು ಇವಾಗ ಇದು ದೊಡ್ಡದಿರತ್ತಲ್ಲ ಚೈನು, ಆವಾಗ ಈಸಿಯಾಗಿ ಪಾಸ್ ಮಾಡ್ಬೋದು. ನೋಡಿ ಈ ಥರ ಸ್ವಲ್ಪ ನಾಜೂಕಾಗಿ ಮಾಡಬೇಕು, ಕಟ್ಟಾಗ್ಬಿಡುತ್ತೆ ದಾರ. 1 2 2 ಚೈನು ಮತ್ತು ಇಲ್ಲಿ 2 ಡಬಲ್ ಕ್ರೋಶನ ಹಾಕ್ಕೋಬೇಕು. ತುಂಬ ಈಸಿಯಾಗಿದೆ, ತುಂಬ ಡಿಫ್ರೆಂಟಾಗಿ ಬರುತ್ತೆ ಡಿಸೈನ್. ಇದು ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಫ್ಯಾನ್ಸಿಯಾಗಿದೆ ಡಿಸೈನು, ಎಲ್ರಿಗೂ ಇಷ್ಟ ಆಗುವಂಥ ಒಂದು ಡಿಸೈನ್ ಇದು. ಎಲ್ಲರೂ ಟ್ರೈ ಮಾಡಿದ್ರೆ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಇನ್ನು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ ಬ್ಯಾಸ್ಕೆಟ್ ಈಗ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ 3 ಚೈನ್ ಇದೆಯಲ್ಲ, ಈ 3 ಚೈನಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. 2 ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಸಾಕು.
ನೆಕ್ಸ್ಟು ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿ ಲಾಕ್ ಮೇಲೆ ಕೂಡ ನೀವು ಒಂದು ಚೈನ್ ಹಾಕ್ಕೊಂಡು ಕುಚ್ಚು ಹಾಕ್ಕೊಳ್ಳೋ ಥರ ಮಾಡ್ಕೋಬೋದು. ನಿಮಗೆ ಕುಚ್ಚು ಬೇಕಂದರೆ ನೀವಿಲ್ಲಿ ಲಾಕ್ ಬದಲಿಗೆ ಚೈನ್ಗಳನ್ನ ಹಾಕ್ಕೊಂಡು ಕುಚ್ಚು ಹಾಕ್ಕೋಬೋದು. ಈಗ ನಾನಿಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನು. ಸೊ ನೀವು ಇನ್ನೂ ಎಕ್ಸ್ಟ್ರಾ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ನೀವು ಇದ್ರ ಮೇಲೆ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ ಅಂಟಿಸ್ಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ತುಂಬ ರಿಚ್ಚಾಗೂ ಕಾಣಿಸುತ್ತೆ. ಸೊ ನೋಡಿ, ಹೀಗೆ ಬಂದಿದೆ ಒಂದು ಬ್ಯಾಸ್ಕೆಟ್ ಡಿಸೈನು. ತುಂಬ ಈಸಿ ಕೂಡ ಹಾಕೋದು. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.